ಯಾವ ದಿನ ನೀವಿಬ್ಬರು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ಳಬಹುದು ಎನ್ನುವುದನ್ನು ಕ್ಯಾಲೆಂಡರ್ನಲ್ಲಿ ಗುರುತು ಮಾಡಿದರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ. ಪ್ರತಿ ವಾರ ಯೋಜನೆ ಹಾಕಿಕೊಳ್ಳಬೇಕಾಗಿಲ್ಲ. ಆದರೆ ನೀವು ಸಂಗಾತಿಗೆ ಲೈಂಗಿಕ ಕ್ರಿಯೆಗೆ ತಯಾರಾಗುವಂತೆ ಒಂದು ಸಂದೇಶ ನೀಡಬಹುದು. ನೀವು ಆ ಸಂಜೆಯನ್ನು ಸಂಪೂರ್ಣವಾಗಿ ಲೈಂಗಿಕ ಕ್ರಿಯೆಗೆಂದು ಮೀಸಲಿಡಬೇಕು. ಉದ್ಯೋಗ ಹಾಗೂ ಒತ್ತಡದ ನಡುವೆ ನೀವು ಲೈಂಗಿಕ ಕ್ರಿಯೆಗೆ ಸಮಯ ನಿಗದಿ ಮಾಡಿದರೆ ಆಗ ಅದು ನಿಮ್ಮ ಪ್ರದರ್ಶನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವುದು. ಪ್ರತಿಯೊಬ್ಬರೂ ಸೆಕ್ಸ್ ಬಗ್ಗೆ ತಮ್ಮದೇ ಆದ ವ್ಯಾಖ್ಯಾನ ನೀಡುವರು. ಆದರೆ ಸೆಕ್ಸ್ ಎಂದರೆ ಕೇವಲ ಒಳನುಗ್ಗುವಿಸುವಿಕೆ ಮಾತ್ರವಲ್ಲ ಎನ್ನುವುದನ್ನು ನೆನಪಿನಲ್ಲಿ ಇಡಬೇಕು. ಇದಕ್ಕೆ ಮೊದಲು ಕೆಲವು ಲೈಂಗಿಕ ಆಟಗಳಿದ್ದು, ಚುಂಬಿಸುವುದು, ಮಸಾಜ್ ಮಾಡುವುದು ಇತ್ಯಾದಿಗಳು ಇದರಲ್ಲಿ ಸೇರಿದೆ. ದೇಹದ ಅಂಗಾಂಗಗಳನ್ನು ಬಿಸಿ ಮಾಡುವುದು ಸರಿಯಾದ ರೀತಿಯಲ್ಲಿ ಲೈಂಗಿಕ ಕ್ರಿಯೆಗೆ ನೆರವಾಗುವುದು. ನೀವು ಎಷ್ಟು ಹೊತ್ತು ಲೈಂಗಿಕ ಆಟದಲ್ಲಿ ಒಳಗೊಳ್ಳುತ್ತೀರೋ ಅಷ್ಟು ಒಳ್ಳೆಯದು. ಇದರಿಂದ ದೇಹವು ಲೈಂಗಿಕ ಕ್ರಿಯೆಗೆ ಸರಿಯಾಗಿ ತಯಾರಾಗುವುದು ಮತ್ತು ಇದರಿಂದ ದೇಹ ಹಾಗೂ ಮನಸ್ಸಿಗೆ ಸಂತೋಷ ಸಿಗುವುದು. ಇಬ್ಬರೂ ಕೂಡ ಇದರಿಂದ ತೃಪ್ತಿಪಡುವಂತೆ ಆಗುವುದು. ಬಾದಾಮಿ, ಪಿಸ್ತಾ, ವಾಲ್ನಟ್ನಂತಹ ಒಣಹಣ್ಣುಗಳಲ್ಲಿ ಅಮೈನೋ ಆಮ್ಲ ಎಲ್-ಅರ್ಜಿನೈನ್ ಅನ್ನು ಹೊಂದಿರುತ್ತದೆ. ಇದು ನೈಟ್ರಿಕ್ ಆಕ್ಸೈಡ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಆರೋಗ್ಯಕರ ಲೈಂಗಿಕ ಅಂಗಗಳಿಗೆ ಮುಖ್ಯವಾದ ರಕ್ತದ ಹರಿವನ್ನು ಸುಧಾರಿಸುತ್ತದೆ. ಚಾಕೊಲೇಟ್ ಇದು ಮೆದುಳಿನಲ್ಲಿ ಸಿರೋಟೋನಿನ್ ಮತ್ತು ಡೋಪಮೈನ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುವ ಜೊತೆಗೆ ಮನಸ್ಥಿತಿ ಸುಧಾರಣೆಗೂ ಸಹಕಾರಿ. ಬೆಳ್ಳುಳ್ಳಿ ಇದು ಅಲಿಸಿನ್ನಲ್ಲಿ ಸಮೃದ್ಧವಾಗಿದೆ. ಇದು ಬಲವಾದ ನಿಮಿರುವಿಕೆ ಮತ್ತು ಹೆಚ್ಚಿದ ಕಾಮಾಸಕ್ತಿಗಾಗಿ ರಕ್ತ ಪರಿಚಲನೆಯನ್ನು ಉತ್ತೇಜಿಸಲು ಸಹಾಯ ಮಾಡುವ ಸಕ್ರಿಯ ಸಂಯುಕ್ತವಾಗಿದೆ. ಬಾಳೆಹಣ್ಣು ಪೊಟ್ಯಾಷಿಯಂ ಅಂಶ ಹೇರಳವಾಗಿರುತ್ತದೆ. ಪೊಟ್ಯಾಷಿಯಂ ಅಂಶವು ಲೈಂಗಿಕತೆಗೆ ಬಹಳ ಮುಖ್ಯವಾದ ಸ್ನಾಯುವಿನ ಸಂಕೋಚನಕ್ಕೆ ಅಗತ್ಯ ಪೋಷಕಾಂಶವಾಗಿದೆ. ಅವು ಟೆಸ್ಟೋಸ್ಟೆರಾನ್ ಉತ್ಪಾದಿಸಲು ಸಹಾಯ ಮಾಡುವ ಬ್ರೋಮೆಲಿನ್ ಅನ್ನು ಸಹ ಹೊಂದಿರುತ್ತದೆ. ಓಂ ಕಾಳುಗಳಲ್ಲಿ ಕೇವಲ ದೇಹದ ತಾಪಮಾನ ಮಾತ್ರವಲ್ಲ, ಪುರುಷರ ಲೈಂಗಿಕ ಆರೋಗ್ಯವನ್ನು ಕಾಪಾಡುವ ಗುಣವಿದೆ. ಪುರುಷರಲ್ಲಿ ಉಂಟಾಗುವ ಶೀಘ್ರಸ್ಖಲನ ಸಮಸ್ಯೆಗೆ ಪರಿಹಾರ ನೀಡಿ ದೀರ್ಘಕಾಲದವರೆಗೆ ಲೈಂಗಿಕ ತೃಪ್ತಿಯನ್ನು ಹೊಂದುವಂತೆ ಮಾಡುತ್ತದೆ.